ಪ್ಲ್ಯಾನ್ ಏನಂದರೆ ಇವಾಗ ಕಣಿವೆ ಸೇತುವೆ ಮತ್ತು ಅಕ್ವಾಡ್ ಎಲ್ಲ ಇದೆ, ಅದೆಲ್ಲ ನೋಡಿಕೊಂಡೆ ಪ್ರಶಾಂತ್ ನಮ್ಮ ಹಿಂದೆ ಆರಾಮ್ಸೆ ಬರ್ತಾವನೆ ನೋಡಿ ಮಿರರಲ್ಲಿ ಕಾಣುತ್ತಾ ಅಂತ. ಓಕೆ, ಇಲ್ಲಿಂದ ರೈಟ್ ಹೋದರೆ ನಮಗೆ ಕಣಿವೆದು ಮೈನ್ ದೇವಸ್ಥಾನ ಸಿಗುತ್ತೆ. ಈ ಹ್ಯಾಂಡ್ ಇನ್ ಬ್ರಿಡ್ಜ್ ಏನಿದೆ ಇದು ಆ್ಯಕ್ಚುಲಿ ಕೊಡಗಿನ ಮೊದಲನೇ ಹ್ಯಾಂಡ್ ಇನ್ ಬ್ರಿಡ್ಜ್ ಅಂತಲೂ ಕರೀತಾರೆ. ಬಟ್ ಈ ಬ್ರಿಡ್ಜಲ್ಲಿ ನಿಮಗೆ ವೆಹಿಕಲ್ನ ಓಡ್ಸೋಕ್ಕೆ ಬಿಡಲ್ಲ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಈ ದೇವಸ್ಥಾನದ್ದು ರಾಮ ಸೀತಾ ಲಕ್ಷ್ಮಣ ಅವರು ವನವಾಸದ ಸಮಯದಲ್ಲಿ ಒಂದು ದಿವಸ ಇಲ್ಲಿ ಸ್ಟೇ ಆಗಿಬಿಟ್ಟು ಹೋಗಿದ್ರಂತೆ ಅಂತಲೂ ಇಲ್ಲಿನ ಲೋಕಲೈಟ್ಸ್ ಇದೊಂದು ಹಿಸ್ಟ್ರಿ ಹೇಳ್ತಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ನಮ್ಮ ಸ್ವಾಗತ. ಇವತ್ತೊಂದು ರೈಡ್ ಹೊರಟಿದ್ದೀನಿ. ಎಲ್ಲಿಗೆ ಅಂದರೆ ಕಣಿವೆ ಸೇತುವೆ ಮತ್ತು ಕಣಿವೆ ದೇವಸ್ಥಾನ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ರೌಂಡ್ ಹಾಕೊಂಡು ಬರೋಣ ಅಂತ. ನಮ್ಮ ಕುಶಾಲನಗರದಿಂದ ಒಂದು 9 ಕಿಲೋಮೀಟ್ರ್ ಏನೋ ಆಗುತ್ತೆ. ನನ್ನ ಜೊತೆ ಯಾರ್ಯಾರು ಇದ್ದಾರೆ ಅಂದರೆ ಪ್ರಶಾಂತ್ ಮತ್ತು ಪ್ರಶಾಂತ್ ಅವರ ಫ್ರೆಂಡ್ ಇದ್ದಾರೆ. 3 ಜನ ಹೊರಟಿರೋದು. ಮಧ್ಯಾಹ್ನ ಒಂದು 2 ಕಾಲ ಆಯಿತು ಟೈಮು. ಆ್ಯಕ್ಚುಲಿ ನಮ್ಮ ಆಕಾಶ್ ಅವರು ಸಮೇತ ರೈಡಿಗೆ ಜಾಯ್ನ್ ಆಗಬೇಕಿತ್ತು, ಬಟ್ ಆಗಿಲ್ಲ. ಯಾಕಂದರೆ ಅವ್ರಿಗೆ ನಾಳೆ ಇಂಟರ್ನಲ್ಸ್ ಇದೆ, ಹಾಗಾಗಿ ಆ ಮನುಷ್ಯ ಬಂದಿಲ್ಲ, ಓದ್ತಾ ಕೂತಿದ್ದಾರೆ ಮನೇಲಿ. ಬಟ್ ನಾಳೆ ನನಗೆ ಮೈನ್ ಎಕ್ಸಾಮ್ ಇದೆ ಅಂತೂ ಇವತ್ತು ತಿರುಗಾಡ್ತಾ ಇದ್ದೀನಿ. ಏನು ಹೇಳಿ ನಾನು ಜಾಲಿ. ಪ್ರಶಾಂತ್ ನಮ್ಮ ಹಿಂದೆ ಆರಾಮ್ಸೆ ಬರ್ತಾವನೆ ನೋಡಿ ಮಿರರಲ್ಲಿ ಕಾಣುತ್ತಾ ಅಂತ. ಅವನು ಆ್ಯಕ್ಚುಲಿ ಪೀಸಲ್ಲಿ ರೈಡ್ ಮಾಡ್ತಾನೆ. ನಾವು ಎಷ್ಟೇ ಸ್ಪೀಡಲ್ಲಿ ಓಡಲಿ, ಏನೇ ಓಡಲಿ, ಏನೇ ರ್ಯಾಶೇ ಓಡಿಸ್ಲಿ, ಅವ್ನು ಪಾಡಿಗೆ ಬರ್ತಾ ಇರ್ತಾನೆ. ಯಾರು ಹೆಂಗಾದರೂ ಓಡಲಿ, ನಾನು ನನ್ನ ಪಾಡಿಗೆ ಬರ್ತೀನಿ ಅಷ್ಟೇ. ಅದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಆ ರೀತಿ ಬರೋದಾದರೆ. ನಾವು ಯಾವತ್ತೂ ಗಾಡಿ ಓಡಿಸ್ವಾಗ ಈ ರೀತಿ ಹೋಗ್ಬೇಕು, ಆ ರೀತಿ ಹೋಗಬೇಕು ಅಂತ ಹೋಗಬಾರ್ದು. ಜಸ್ಟು ನಮ್ಮ ಸೇಫ್ಟಿ ಫಸ್ಟು, ಮತ್ತು ಬೇರೆ ಆ ರೀತಿ ಇರಬೇಕು. ಅದರಲ್ಲಿ ನಮ್ಮ ಪ್ರಶಾಂತ್ನ ನೋಡಿದ್ರೆ ಖುಷಿಯಾಗುತ್ತೆ. ನಾವು ಎಷ್ಟೇ ಸ್ಪೀಡಲ್ಲಿ ಹೋದರೂ ಅವನು ಸ್ಪೀಡಲ್ಲಿ ಬರೋಲ್ಲ. ಅವ್ನ ಕೆಪಾಸಿಟಿ ಎಷ್ಟಿದೆ ಅಷ್ಟರಲ್ಲೇ ಬರೋದು ಅವನು. ಇವಾಗ ನಾವು ಕೂಡಿಗೆಯಲ್ಲಿ ಇದ್ದೀವಿ ಆಯಿತಾ. ನೋಡಿ ಕೂಡಿಗೆ ಎಷ್ಟು ಬಿಕೋ ಅಂತ ಇದೆ ಅಂತ. ಮೊನ್ನೆ ಹನುಮ ಜಯಂತಿ ಆಯ್ತಲ್ಲ, ಅದ್ರ ಫ್ಲ್ಯಾಟೆಲ್ಲ ಇನ್ನೂ ರಿಮೂವ್ ಮಾಡಿಲ್ಲ. ಸಾಗರದಾಗ ಕಾಣಿಸ್ತಾ ಇದೆ. ಪ್ಲ್ಯಾನ್ ಏನಂದರೆ ಇವಾಗ ಕಣಿವೆ ಸೇತುವೆ ಮತ್ತು ಅಕ್ವಾಡ್ ಎಲ್ಲ ಇದೆ, ಅದೆಲ್ಲ ನೋಡಿಕೊಂಡೆ ಪ್ರಶಾಂತ್ ಅವ್ರ ಗಾಡಿನ ರಿವ್ಯೂ ಮಾಡೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ. ಯಾಕಂದರೆ ಆ ಗಾಡಿ ಸಮೇತ ಹೊಸದು, ತುಂಬ ಕಂಡೀಷನಲ್ಲಿ ಇಟ್ಟಿದ್ದಾನೆ, ಮತ್ತು ಅವ್ನ ಸ್ವಂತ ದುಡ್ಡಲ್ಲಿ ತೊಗೊಂಡಿರೋದು, ಏನೋ ಒಂಥರ ಎಮೋಷನ್ ಇದೆ ಅವನಿಗೆ. ಜಸ್ಟ್ ಒಂದು ರಿವ್ಯೂ ಮಾಡೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ. ನೋಡೋಣ, ಟೈಮ್ ಇತ್ತು ಅಂದರೆ ರಿವ್ಯೂ ಮಾಡೋಣ, ಇಲ್ಲಾಂದರೆ ಮುಂದೆ ಯಾವುದಾದ್ರೂ ಸಿಕ್ಕಾಗ ಅವ್ನ ಗಾಡಿ ಇಸ್ಕೊಂಡು ರಿವ್ಯೂ ಮಾಡ್ತೀನಿ. ಅವತ್ತು ಹಾರಂಗಿ ಡ್ಯಾಮೇಜ್ ಏನೋ ಓಡಿಸಿದ್ದೆ ಗಾಡಿ, ಅದು ಯೂಟ್ಯೂಬಲ್ಲಿ ಇದೆ ವೀಡಿಯೋ, ಬೇಕಾದ್ರೆ ನೋಡಿ. ಓಕೆ, ನಾವು ಹತ್ತಿರ ಬಂದ್ವಿ ನೋಡಿ. ಇದೇ ಅಕ್ವಾಡು, ಇದ್ರ ಮೇಲೆಲ್ಲ ಹೋಗ್ತೀವಿ. ಅದಕ್ಕಿಂತ ಮುಂಚೆ ದೇವಸ್ಥಾನ ಕಡೆ ಒಂಚೂರು ರೌಂಡ್ ಹಾಕ್ಕೊಂಡು ಬರೋಣ. ಹಿಂಗೆ ಹೋಗ್ಬೋದು ಇದ್ರ ಮೇಲೆಲ್ಲ, ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು. ಹೋಗ್ತೀವಿ, ಬಟ್ ದೇವಸ್ಥಾನ ಹತ್ರ ಒಂದು ಹ್ಯಾಂಡ್ ಇನ್ ಬ್ರಿಡ್ಜು ಅದೆಲ್ಲ ಇದೆಯಲ್ಲ, ಅದೆಲ್ಲ ನೋಡಿಕೊಂಡೆ ಮುಂದೆ ಹೊರಡೋಣ. ಓಕೆ, ಇಲ್ಲಿಂದ ರೈಟ್ ಹೋದರೆ ನಮಗೆ ಕಣಿವೆದು ಮೈನ್ ದೇವಸ್ಥಾನ ಸಿಗುತ್ತೆ. ಓಕೆ, ಇವಾಗ ನಾವು ಕಣಿವೆದು ಮೈನ್ ದೇವಸ್ಥಾನ ಹತ್ರ ಬಂದ್ವಿ. ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ. ಇವಾಗ ನಾವು ದೇವಸ್ಥಾನ ಹತ್ರ ಬಂದ್ವಿ. ನೋಡ್ಬೋದು ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ ಅಂತ ಇದೆ. ಪಕ್ಕನೇ ಒಂದು ಹ್ಯಾಂಡ್ ಇನ್ ಬ್ರಿಡ್ಜ್ ಎಲ್ಲ ಇದೆ, ಅದ್ರ ಮೇಲೆಲ್ಲ ರೌಂಡ್ ಹಾಕೋಣ. ನಮ್ಮ ಜೊತೆ ಪ್ರಶಾಂತ್ ಅವ್ರು ಇದ್ದಾರೆ, ಹಾಗೆ ಪ್ರಶಾಂತ್ ಅವ್ರ ಫ್ರೆಂಡ್ ಇದ್ದಾರೆ. ಇವನು ಆ್ಯಕ್ಚುಲಿ ಹಾರಂಗಿ ಡ್ಯಾಮಿಗೆ ಬಂದಿದ್ದ ತಾನೆ ಅವತ್ತು. ಅದೇ ಎಲ್ಲೋ ನೋಡ್ದಂಗೆ ಉಂಟಲ್ಲ ಅನಿಸ್ತು. ಓಕೆ, ಇವಾಗ ನಾವು ಹ್ಯಾಂಡ್ ಇನ್ ಬ್ರಿಡ್ಜ್ ಮೇಲೆಲ್ಲ ರೌಂಡ್ ಹಾಕೊಂಡು ಬರೋಣ. ಈ ಹ್ಯಾಂಡ್ ಇನ್ ಬ್ರಿಡ್ಜ್ ಏನಿದೆ ಇದು ಆ್ಯಕ್ಚುಲಿ ಕೊಡಗಿನ ಮೊದಲನೇ ಹ್ಯಾಂಡ್ ಇನ್ ಬ್ರಿಡ್ಜ್ ಅಂತಲೂ ಕರೀತಾರೆ. ಬಟ್ ಇದ್ರ ಮೇಲೆ ವೆಹಿಕಲೆಲ್ಲ ಓಡ್ಸೋಕ್ಕೆ ಬಿಡಲ್ಲ, ಮತ್ತು ಹೆವಿ ಜನರನ್ನು ಬಿಡಲ್ಲ ಇದ್ರ ಮೇಲೆ ಎಟ್ ಎ ಟೈಮು. ಏನಕ್ಕಂದರೆ ಅಷ್ಟು ಗಟ್ಟಿ ಇಲ್ಲ ಅಂತ. ಕಟ್ಟಿ ಸುಮಾರು ವರ್ಷ ಆಯ್ತಲ್ಲ, ಮತ್ತು ಮಳೆಗಾಲದಲ್ಲೆಲ್ಲ ಇದ್ರ ಮೇಲೆಲ್ಲ ನೀರು ಬಂದಿದ್ದೆಲ್ಲ ಇದೆ ಇತಿಹಾಸದಲ್ಲಿ. ಅಂದರೆ ಒಂದು 4 years ಬ್ಯಾಕೆಲ್ಲ ಇದ್ರ ಮೇಲೆಲ್ಲ ನೀರು ಬಂದಿತ್ತು. ಹಾಗಾಗಿ ಇದ್ರ ಮೇಲೆ ತುಂಬ ವೆಯ್ಟ್ ಇರೋ ವೆಹಿಕಲ್ನೂ ಬಿಡಲ್ಲ, ಹಾಗೆಯೇ ತುಂಬ ಮನುಷ್ಯರನ್ನ ನಿಲ್ಲಕ್ಕೂ ಬಿಡಲ್ಲ. ನೀರು ಆ್ಯಕ್ಚುಲಿ ತುಂಬ ಬಂತು ಅಂದರೆ ದೇವಸ್ಥಾನ ಎಲ್ಲ ಮುಳ್ದೋಯ್ತದೆ ಗೈಸ್. ಅಲ್ಲಿ ನೋಡ್ಬೋದು ನೀವು, ಇದನ್ನ ಅಕ್ವಾಟೆಕ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ, ಮತ್ತು ಸರ್ಚ್ ಮಾಡಿಬಿಟ್ಟು ಹೇಳ್ತೀನಿ. ಇದು ಆ್ಯಕ್ಚುಲಿ ನೀರು ನಮ್ಮ ಕಾವೇರಿ ನೀರು ಮತ್ತು ಹಾರಂಗಿ ಡ್ಯಾಮ್ ನೀರು ಕಂಬೈನ್ ಆಗ್ಬಿಟ್ಟು ಬರ್ತಾ ಇರೋದು. ಗೈಸ್ ನೋಡ್ಬೋದು, ಸುಮಾರು ಜನ ಮೀನು ಹಿಡಿತಿದ್ದಾರೆ. ಇಲ್ಲೂ ಹಿಡಿತಾ ಇದ್ದಾರೆ, ಅಲ್ಲೊಂದು 3 ಜನ ಎಲ್ಲ ಹಿಡಿತಾ ಇದ್ದಾರೆ, ಅಲ್ಲೂ ಹಿಡಿತಾ ಇದ್ದಾರೆ. ಸುಮಾರು ಜನ ಹಿಡಿತಾ ಇದ್ದಾರೆ ಆಯಿತಾ ಮೀನು. ಆ್ಯಕ್ಚುಲಿ ನೀರು ಸ್ವಲ್ಪ ಕಮ್ಮಿ ಇದೆ, ಇಲ್ಲಾಂದರೆ ಜಾಸ್ತಿ ಇರುತ್ತೆ. ಜಾಸ್ತಿ ಇದ್ದಾಗ ಒಂದು ಸ್ವಲ್ಪ ಡೇಂಜರು. ಮತ್ತು ನಮ್ಮ ಕೊಡಗಿನ ಮೊದಲನೇ ತೂಗು ಸೇತುವೆ ಅಂತಲೂ ಈ ಜಾಗವನ್ನು ಕರೀತಾರೆ. ಬಟ್ ಈ ಬ್ರಿಡ್ಜಲ್ಲಿ ನಿಮಗೆ ವೆಹಿಕಲ್ನ ಓಡ್ಸೋಕ್ಕೆ ಬಿಡಲ್ಲ.
ಬಟ್ ನಮ್ಮ ಚಿಟ್ಲಿ ಹೊಳೆ ಹತ್ರ ಒಂದು ಬ್ರಿಡ್ಜ್ ತೋರಿಸಿದ್ನಲ್ಲ, ತೂಡು ಸೇತುವೆ, ಅಲ್ಲಿ ವೆಹಿಕಲ್ನ ಓಡ್ಸೋಕ್ಕೆ ಬಿಡ್ತಾರೆ. ಆ ವಿಡಿಯೋ ಸಮೇತ ಐಕಾರ್ಡಲ್ಲಿ ಹಾಕಿರ್ತೀನಿ, ನೋಡಿ, ಚೆನ್ನಾಗಿರುತ್ತೆ. ಇದು ಏನಕ್ಕೆ ಬಿಡಲ್ಲ ಅಂದರೆ ಇವಾಗಲೇ ಆಲ್ಮೋಸ್ಟ್ ಎಲ್ಲ ಕಿತ್ತಿ ಏನೂ ಇಲ್ಲ. ಇಲ್ಲೆಲ್ಲ ನೋಡ್ಬೋದು. ಆ್ಯಕ್ಚುಲಿ ಹಿಂಗಿರಬೇಕು, ಇದು ಆ್ಯಕ್ಚುಲಿ ವಾರನೇ ಆಗ್ಬಿಟ್ಟಿದೆ. ನೆಟ್ಟು ಬೋಲ್ಟ್ ಎಲ್ಲ ಸುಮಾರು ಈ ರೀತಿ ಪ್ಲೇಟ್ ಬರುತ್ತಲ್ಲ, ಇದ್ರ ನೆಟ್ಟು ಬೋಲ್ಟ್ ಎಲ್ಲ ಸುಮಾರು ಹಾರೋಗ್ಬಿಟ್ಟಿದ್ದಾವೆ. ನಿಜವಾಗ್ಲೂ ಗಟ್ಟಿ ಇಲ್ಲ ಇದು. ಬೈ ಮಿಸ್ಸಾಗಿ ಏನೋ ಆಗೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ ಅಲ್ಲ, ಹಂಗಾಗಿ ಇಲ್ಲಿ ಬಿಡಲ್ಲ. ತುಂಬ ಜನ ಏನೋ ನಿಂತಿದ್ರೆ ಇಲ್ಲಿ ಹೇಳ್ತಾರೆ, ಲೋಕಲರ್ಸೇ ಹೇಳ್ಬಿಡ್ತಾರೆ ಗಟ್ಟಿ ಇಲ್ಲ, ಹೋಗಿ, ಇಲ್ಲಾಂದರೆ ಹೋಗೋಕ್ಕೆ ಹೋಗಬೇಡಿ ಅಂತ. ನೀವು ಸಮೇತ ಬಂದಾಗ ಸ್ವಲ್ಪ ಹುಷಾರಾಗಿರಿ. ಇವಾಗ ನಾವು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಒಳಗಡೆ ಇದ್ದೀವಿ. ಈ ಒಂದು ಜಾಗದ ಹಿನ್ನೆಲೆ ಸಮೇತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ದೇವಸ್ಥಾನದು. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಈ ದೇವಸ್ಥಾನದ್ದು, ರಾಮ ಸೀತಾ ಲಕ್ಷ್ಮಣ ಅವರು ವನವಾಸದ ಸಮಯದಲ್ಲಿ ಒಂದು ದಿವಸ ಇಲ್ಲಿ ಸ್ಟೇ ಆಗಿಬಿಟ್ಟು ಹೋಗಿದ್ರಂತೆ ಅಂತಲೂ ಇಲ್ಲಿನ ಲೋಕಲರ್ಸ್ ಇದೊಂದು ಹಿಸ್ಟ್ರಿ ಹೇಳ್ತಾರೆ. ಆ್ಯಕ್ಚುಲಿ ಇಲ್ಲಿ ವರ್ಷಕ್ಕೊಮ್ಮೆ ಒಂದು ಜಾತ್ರೆ ಆಗುತ್ತೆ. ಆ ಜಾತ್ರೆ ಟೈಮಲ್ಲಿ ಹೆವಿ ಕ್ರೌಡ್ ಇರುತ್ತೆ ಮತ್ತು ಎಲ್ಲೆಲ್ಲಿಂದನೋ ಜನಗಳೆಲ್ಲ ಬರ್ತಾರೆ ದೇವ್ರ ದರ್ಶನ ಪಡೆಯೋಕ್ಕೆ. ಮತ್ತು ಒಳ್ಳೆ ಪವರ್ಫುಲ್ ದೇವರು ಸಮೇತ. ಮತ್ತು ವಾತಾವರಣ ತುಂಬ ಶಾಂತವಾಗಿರುತ್ತೆ ಆಯಿತಾ ಇಲ್ಲಿ. ಓಕೆ, ಇವಾಗ ದೇವಸ್ಥಾನನೆಲ್ಲ ನೋಡ್ಕೊಂಡೆ ಮುಂದೆ ಹೊರಡ್ತಾ ಇದ್ದೀವಿ. ಇದ್ರ ಮೇಲೆ ಹೋಗ್ತೀವಿ, ಅಕ್ವಾಡ್ ಮೇಲೆ ಹೋಗಂತ ದಾರಿ ನೋಡ್ಬೋದು. ಫುಲ್ಲು ಕಿತ್ತು ಕೆರೆ ಹಿಡಿದೋಗಿದೆ. ಮತ್ತು ಎಣ್ಣೆ ಹೊಡೆಯೋರು ಕಾಟ ಇಲ್ಲಿ ಸ್ವಲ್ಪ ಜಾಸ್ತಿ ನೋಡ್ಬೋದು. ಸೈಡ್ಸಿಗೆ ಲೇಸೆಲ್ಲ ತಿಂದು ಎಸ್ತಿರೋದೆಲ್ಲ ಕಾಣಿಸ್ತಾ ಇದೆ. ಪೊದೆಗಳನ್ನೆಲ್ಲ ದಾಟ್ಕೊಂಡು ಹೋಗ್ತಾ ಇದ್ದೀವಿ ಬ್ರಿಡ್ಜ್ ಮೇಲೆ ಹತ್ತಕ್ಕೆ, ಅಂದರೆ ಅಕ್ವಾಡ್ ಮೇಲೆ ಹತ್ತಕ್ಕೆ. ಇಲ್ಲಿ ನೋಡ್ಬೋದು ನೀವು ಅಗ್ರಿಕಲ್ಚರಲ್ ಫೀಲ್ಡ್ ಹೆಂಗೆ ಕಾಣಿಸ್ತಿದೆ ಅಂತ. ಸಾಕಾತ ಕಾಣಿಸ್ತಿದೆ. ಅಲ್ಲಿ ನೋಡಿ ಬೆಟ್ಟ. ಓಕೆ, ಪೊದೆಗಳ ಮಧ್ಯೆ ಎಲ್ಲ ಹೋಗ್ತಾ ಇದ್ದೀವಿ ನಾವು. ದಾರಿ ಇದೆ ಇಲ್ಲಿ ನೋಡಿದೆ. ಪಾತು ಎಣ್ಣೆ ಕುಡಿಯೋರ್ಗೆಲ್ಲ ಇದೊಂಥರ ಹೌಸು. ಹಾಂ, ನಮ್ಮ ವಿಡಿಯೋ ನೋಡ್ಕೊಂಡು ಬಿಟ್ಟಾರು. ಬನ್ನಿ, ಪೊದೆ ಒಳಗಡೆ ಎಲ್ಲ ನುಗ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು. ಹಬ್ಬ ದೇವ್ರೆ, ಆ ಪೊದೆಗಳ ಮಧ್ಯೆ ಎಲ್ಲ ನುಗ್ಕೊಂಡು ಬರೋಷ್ಟರಲ್ಲಿ ಸಾಕು ಹಿಡ್ದೋಯ್ತು. ಜಾಕೆಟ್ ಹಾಕಿಕ್ಕೆ ಪರವಾಗಿಲ್ಲ, ಅಷ್ಟು ತರ್ಚಿಲ್ಲ. ಇಲ್ಲ ಅಂದರೆ ತರ್ಚೋದು. ಇನ್ನೊಂದು ದಾರಿ ಇದೆಯೋ, ಹಂಗೂ ಬರ್ಬೋದು. ಹಾಂ, ನಾವು ಪರದಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾನು ಬಂದು 5 ವರ್ಷ ಆಗಿತ್ತು ರೈಸ್, ಹಂಗಾಗಿ ದಾರಿ ಮಿಸ್ ಆಗಿರ್ಬೋದೇನೋ. ಬಟ್ ಬಂದ್ವಲ್ಲ. ಹಾಂ, ನಾವು ಅಷ್ಟೆಲ್ಲ ಪೊದೆ ಎಲ್ಲ ಕ್ರಾಸ್ ಮಾಡ್ಕೊಂಡು ಬಂದ್ವಿ. ಬಟ್ ಇಲ್ಲಿ ನೋಡಿ ಒಳ್ಳೆ ದಾರಿನೇ ಇದೆ. ಇಲ್ಲಿ ನೋಡ್ಬೋದು ರೋಡ್ ಇದೆ. ಓ, ಆ ಕಡೆಯಿಂದ ಏನೋ ವೇ ಇದೆಯಾ ಅಂತ ಅಲ್ವಾ? ಸ್ಟೆಪ್ಸ್ ಬರುತ್ತೆ ಅಲ್ಲ ಇಲ್ಲೆಲ್ಲೋ. ಅಲ್ಲೇ ಇದೆಯಲ್ಲ ಸ್ಟೆಪ್ಸು. ಹಾಂ, ಒಂದು ರೌಂಡ್ ಹಾಕೊಂಡು ಬರಬೇಕು. ಬಟ್ ಎಲ್ಲ ಕಡೆ ಎಣ್ಣೆ ಬಾಟ್ಲೇನೆ. ಅದ್ರ ಮೇಲ್ಕಿಂತ ಅಲ್ಲಿ ಸ್ಟೆಪ್ಸ್ ಇದೆಯಲ್ಲ, ಹತ್ಕೊಂಡು ಹೋಗೋಣ ಬನ್ನಿ. ಹಬ್ಬ ಸಾಹಸ ಮಾಡಿ ಕೊನೆಗೂ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಇವಾಗ ಇಲ್ಲಿಂದ ಹತ್ತೋದು. ಹತ್ತಕ್ಕಾಗಲ್ವೋ? ಓಡು ಮೇಲೆ ಹತ್ತಕ್ಕಾಗೋದಿಲ್ಲ ಇದಕ್ಕೆ. ಹಬ್ಬ ದೇವ್ರೆ, ಒಂಚೂರು ನೀಟಾಗಿ ಮೇಂಟೈನ್ ಮಾಡಿದರೆ ಒಂದು ಸ್ವಲ್ಪ ಖುಷಿ ಆಗೋದು. ಓಕೆ, ನಾವು ಇವಾಗ ಕಣಿವೆ ಅಕ್ವಾಡ್ ಮೇಲೆ ಇದ್ದೀವಿ. ಇದು ಕೊಡಗಿಂದ ಮೈಸೂರಿಗೆ ನೀರಾವರಿ ಸರಬರಾಜು ಮಾಡೋಕ್ಕೋಸ್ಕರ ಕಟ್ತಾರೆ ಆಯಿತಾ. ನೋಡಿ, ಆಗಿನ ಕಾಲದಲ್ಲಿ ಏನು ತಲೆ ಓಡಿಸ್ಬಿಟ್ಟು ಕಟ್ಟೋರೆ ಅಂತ. ಕೆಳಗಡೆ ರೋಡ್ ಇದೆ, ತೋರಿಸ್ತೀನಿ ನಿಮಗೆ. ಇದೆಲ್ಲ ಮೈನ್ ವ್ಯೂ ಪಾಯಿಂಟ್. ಸ್ವಲ್ಪ ಆ ಕಡೆ ಹೋಗ್ಬೇಕು. ಡೈಸ್ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಆ್ಯಂಗಲಲ್ಲಿ ಹೆಂಗೆ ಕಾಣುತ್ತೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ನೀವು ಬಂದು ಫೀಲ್ ಮಾಡೋದು ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲು. ಆ ನೇಚರು ಅಷ್ಟೇ, ಬೆಟ್ಟ ಗುಡ್ಡಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತವೆ. ನೋಡ್ಬೋದು ನೀರು ಯಾವ ರೀತಿ ಹರಿತಿದೆ ಅಂತ. ನಾವು ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಈ ಪೊದೆಗಳನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ರೂಟ್ ಇರೋದು ಹೆಂಗಂದರೆ, ಆ ಸರ್ಕಲಿಂದ ನೀವು ರೈಟ್ ತೊಗೊಳ್ತು ಅಂದರೆ ಡೈರೆಕ್ಟ್ ಮೇಲ್ಗಡೆ ಬರುತ್ತೆ. ಅಲ್ಲಿಂದ ಚೂರು ಮುಂದೆ ಬಂದು ಮೆಟ್ಲಿದೆ, ಹತ್ಕೊಂಡು ಬರ್ಬೋದು. ಗೈಸ್, ಇದು ಆ್ಯಕ್ಚುಲಿ ಮೈನ್ ಹಾಸನ್ ರೋಡು. ಆ ಕಡೆ ಎಲ್ಲ ನೋಡ್ಬೋದು ಅಗ್ರಿಕಲ್ಚರು. ಮತ್ತು ನಿಮ್ಗೆ ಆ ಸೈಡ್ ನೋಡಿದ್ರೆ ನಮ್ಮ ಕಾವೇರಿ ವಾಟ್ರು, ಈ ಸೈಡ್ ನೋಡಿದ್ರೆ ಈ ರೀತಿ ವಾಟರು, ಎಲ್ಲೆಲ್ಲೂ ನೀರೇ.
ಇದು ಆ್ಯಕ್ಚುಲಿ ಈ ರೋಡು ಇದೆ ನೋಡಿ, ಈ ಮಳೆಗಾಲದಲ್ಲೆಲ್ಲ ಪಾಸ್ ಐತಿದ್ರೆ ಸೋರುತ್ತೆ. ನಿಮಗೆ ಬೆಂಗಳೂರು ಸೈಡೆಲ್ಲ ಈ ಫ್ಲೈಓವರ್ ಸೈಡೆಲ್ಲ ಸೋರುತ್ತೆ ನೋಡಿ, ಆ ರೀತಿ ಸೋರುತ್ತೆ ನೀರು. ಅದೊಂಥರ ಚೆನ್ನಾಗಿರುತ್ತೆ ವಾತಾವರಣ. ಸಮ್ಮರಲ್ಲಿ ಬಂತು ಅಂದರೆ ಒಂದು ಡ್ರಾಪ್ ನೀರಿರಲ್ಲ, ಕೆಳಗಡೆ ಎಲ್ಲ ಕೂತ್ಕೊಂಡು ಎಣ್ಣೆ ಹೊಡಿತಾ ಇರ್ತಾರೆ ಸ್ವಲ್ಪ ಜನ. ತುಂಬ ಚೆನ್ನಾಗಿದೆ ಬೆಟ್ಟ ಗುಡ್ಡಗಳೆಲ್ಲ. ಆಗಿ ಒಂಥರ ಪೀಸಾಗಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಬೆಸ್ಟು. ಮತ್ತು ನೀವು ಮಕ್ಕಳನ್ನೆಲ್ಲ ಕರ್ಕೊಂಬಂದಾಗ ಅಷ್ಟೇ ಜಾಗೃತೆಯಲ್ಲಿ ಇರಬೇಕು. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಡ್ಯಾಪ್ ಎಷ್ಟಿದ್ದಾವೆ ಅಂತ, ಹಾಗೆಯೇ ಇಲ್ಲೂ ನೋಡಿ ಈ ಡ್ಯಾಪ್ ಎಷ್ಟಿದ್ದಾವೆ ಅಂತ. ಅವೇನೋ ಆಟ ಆಡ್ಕೊಂಡೆ ಬೈ ಮಿಸ್ಸಾಗಿ ಏನೋ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಮಕ್ಕಳನ್ನ ಕರ್ಕೊಂಬಂದಾಗ ಸ್ವಲ್ಪ ಹುಷಾರಾಗಿರಿ ಸ್ನೇಹಿತರೆ. ಅಂದರೆ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಹೋಗಿದ್ವಲ್ಲ ದೇವಸ್ಥಾನ, ಅದು ನೋಡಿ ಅಲ್ಲಿದೆ. ಒಂಥರ ತಂಪು, ಮೆಟ್ಲೆಲ್ಲ ಹಾಕ್ಕೊಂಡು ಬಂತು ಅಂದರೆ ಇಲ್ಲೆಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಚೆಂದ, ಒಳ್ಳೆ ತಂಪಿರ್ತದೆ. ಈ ಸಂಜೆ ಹೊತ್ತೆಲ್ಲ ಪೊಲೀಸರೆಲ್ಲ ರೌಂಡಿಂಗ್ ಬರ್ತಾರೆ ಇದ್ರ ಮೇಲೆ. ಅಂದರೆ ಕುಡಿದ್ಬಿಟ್ಟು ತೇಲಾಡ್ಕೊಂಡು ಏನೋ ಅಪಘಾತ ಮಾಡ್ಕೊಳ್ತಾರೆ ಅಂತ ಬರ್ತಾರೆ. ಹಾಗೆಯೇ ಸ್ವಲ್ಪ ಮುಂದೆ ಬಂದು ಅಂದರೆ ಈ ರೀತಿ ಒಂದು ಪಾಯಿಂಟ್ ಕಾಣುತ್ತೆ. ಇಲ್ಲಿಂದ ನೀವು ಕೆಳಗಡೆ ನೋಡಿದ್ರಿ ಅಂದರೆ ಒಂದು ಗುಹೆ ಇದೆ ಆಯಿತಾ. ಈ ಗುಹೆಯಲ್ಲಿ ಆಗಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ತಪಸ್ ಮಾಡ್ತಿದ್ರಂತೆ ಒಳಗಡೆ ಕೂತ್ಕೊಂಡೆ. ಬಟ್ ಇವಾಗೆಲ್ಲ ಹೋಗೋಕ್ಕಾಗಲ್ಲ, ಯಾಕಂದರೆ ಪೊದೆ ಇದೆಲ್ಲ ಬೆಳ್ಕೊಂಡಿದ್ದಾವೆ. ಹಾಗಾಗಿ ನಿಮಗೆ ಅಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಬರುತ್ತೆ. ಆವಾಗ ಹೇಳ್ದಂಗೆ ವನವಾಸದ ಟೈಮಲ್ಲಿ ಸೀತಾ, ರಾಮ, ಲಕ್ಷ್ಮಣ ಅವರು ಒಂದು ದಿವಸದ ಮಟ್ಟಿಗೆ ಇಲ್ಲಿ ವಾಸ ಇದ್ದರು. ಅದಾದಮೇಲೆ ಏನಾಗುತ್ತೆ ಅಂದರೆ ಅವರು ಈ ಒಂದು ನದಿನ ದಾಟಬೇಕಾಗಿರುತ್ತೆ. ಆವಾಗ ಈ ಕೋತಿಗಳು ಏನಿದ್ದಾವೆ ಅದು ಇಲ್ಲಿ ಫುಲ್ ಕಲ್ಲುಗಳೆಲ್ಲ ಜೋಡಿಸಿ ಅವ್ರ 3 ಜನನ ಈ ಒಂದು ಜಾಗದಿಂದ ಆ ಕಡೆ ದಡಕ್ಕೆ ಕ್ರಾಸ್ ಮಾಡಿಸಿದ್ದಾರೆ ಅಂತ ಒಂದು ಹಿಸ್ಟ್ರಿ ಇದೆ. ಬಟ್ ಇಲ್ಲಿನ ಜನ ನಿಜ ಅಂತ ನಂಬ್ತಾರೆ. ನನಗೆ ಸರಿಯಾಗಿ ಗೊತ್ತಿರೋದನ್ನ ಹೇಳಿದ್ದೀನಿ ಬ್ರೀಫಾಗಿ. ನೋಡ್ಬೋದು ವ್ಯೂ ಹೆಂಗೆ ಕಾಣುತ್ತೆ ಅಂತ. ಇಲ್ಲಿ ಟೆಂಪಲ್ ಇದೆ, ಹಾಗೆ ಅಲ್ಲಿ ತೂರು ಸೇತುವೆ ಇದೆ, ನಮ್ಮ ಕಾವೇರಿ ನೀರಿದೆ. ಇದು ಸಮೇತ ಕಾವೇರಿ ನೀರೇ ಆಯಿತಾ. ಇಲ್ಲಿ ಮನಸಾರೆ ಮತ್ತು ಶುಭಮ್ ಅಂತ ಫಿಲಮ್ ಶೂಟಿಂಗ್ ಸಮೇತ ಆಗಿದೆ ಈ ಕಣಿವೆ ಸೇತುವೆ ಮೇಲೆ. ನಿಮ್ಗೆ ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ, ಆ ಬೆಟ್ಟದ ಹೆಸರು ಜೈಕಲ್ ಬೆಟ್ಟ ಅಂತ. ಅಲ್ಲಿ ಆ್ಯಕ್ಚುಲಿ ಸೀತೆದು ತೊಟ್ಲು ಇದೆ ಅಂತ ಹೇಳ್ತಾರೆ ಇತಿಹಾಸದ ಪ್ರಕಾರ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಬಾಯ್ ಬಾಯ್.